ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಮತ್ಕಾರಿ ನೀರನ್ನು, ಈ ಅದ್ಭುತವಾದ ನೀರನ್ನು ನಿಮ್ಮ ಮನೆಯಲ್ಲಿ ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಬಹುದು. ಈ ಪರಿಹಾರ ಬಂದು ಶನಿವಾರ ಮಾಡ್ಕೊಳ್ಳಿ. ಶನಿವಾರ ತುಂಬ ಉತ್ತಮವಾಗಿರುತ್ತೆ. ಏಕೆಂದರೆ ನಾವು ನ್ಯಾಯವನ್ನು ಪಡ್ಕೊಳ್ಬೇಕು. ನ್ಯಾಯ ದೇವತೆ ಯಾರು? ಶನಿ ದೇವರು. ಶನಿವಾರ ನಾವು ಕಲಿಯುಗದ ಭಗವಂತನನ್ನು ಕೂಡ ಆರಾಧನೆ ಮಾಡ್ತೀವಿ. ಹನುಮನನ್ನು ಕೂಡ ಪೂಜೆ ಮಾಡೋದ್ರಿಂದ ನೋಡಿ ಎಷ್ಟೊಂದು ಶಕ್ತಿ ದೇವತೆಗಳನ್ನು ನಾವು ಶನಿವಾರ ಆರಾಧನೆ ಮಾಡ್ತೀವಿ. ಈ ದಿನ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ, ಪರಿಹಾರ ಹುಡುಕೊಳ್ಳೋದಕ್ಕೆ ಒಂದು ಸಮಯ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಶನಿವಾರಕ್ಕೆ ಈ ಕಲಿಯುಗದ ಭಗವಂತನ ದಿನ ಕೂಡ ಆಗಿರೋದ್ರಿಂದ ನಮ್ಮ ಕಷ್ಟ ಕಣ್ಣೀರನ್ನು, ನಮ್ಮ ಬಡತನವನ್ನು, ನಮ್ಮ ಅಂಧಕಾರವನ್ನು ಓಡಿಸುವಂಥ ಶಕ್ತಿ ಇರೋದರಿಂದ ಕಲಿಯುಗದ ಭಗವಂತನನ್ನು ನಾವು ಆರಾಧನೆ ಮಾಡಿದ್ರೆ ಸಾಕು, ಶ್ರೀ ಮಹಾಲಕ್ಷ್ಮಿ ಒಲಿದು ಬರ್ತಾಳೆ. ಸ್ನೇಹಿತರೆ, ಈ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಮುಖ್ಯವಾಗಿ ಯಾರಿಗೆ ತುಂಬಾ ಈ ಅರ್ಧಾಷ್ಟಮ ಶನಿ ದೋಷಗಳು ಇದೆ ಅನ್ನುವಂಥವರಾದರೆ, ನ್ಯಾಯದ ದೇವತೆ ಆಗಿರೋದ್ರಿಂದ ಆ ಭಗವಂತನನ್ನು ನೀವು ಯಾವ ರೀತಿ ಆರಾಧನೆ ಮಾಡಿಕೊಳ್ಬೇಕು, ದೇವಸ್ಥಾನಕ್ಕೆ ಏನಾದರೂ ನಿಮಗೆ ಹೋಗುವಂಥ ಅನುಕೂಲ ಇದೆ ಅಂತ ಹೇಳಿದ್ರೆ ನೆನಪಿಟ್ಕೊಂಡಿದ್ದೆ ಎಳ್ಳೆಣ್ಣೆಯನ್ನು ಅಥವಾ ಎಳ್ಳನ್ನು ತಗೊಂಡೋಗಿದ್ದೆ ದೇವಸ್ಥಾನಕ್ಕೆ ಕೊಟ್ಟು ಬರೋದ್ರಿಂದ ಎಳ್ಳೆಣ್ಣೆಯಿಂದ ನಾವು ತೈಲಾಭಿಷೇಕ ಅಂತ ಹೇಳ್ತೀವಿ. ಈ ರೀತಿ ಅಭಿಷೇಕವನ್ನು ಮಾಡ್ಕೊಂಡು ಬರೋದ್ರಿಂದ ಎಷ್ಟೋ ಸಮಸ್ಯೆಗಳಿಂದ ಪಾರಾಗಬಹುದು. ಹಾಗೆ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಗಳು, ಮೂಳೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದ್ದರೆ ಮಾತ್ರ ತುಂಬ ಚೆನ್ನಾಗಿ ನಿವಾರಣೆ ಆಗಿ ಚೇತರಿಕೆಯಿಂದ ನಾವು ಆರಾಮಾಗಿ ಇರುವಂತೆ ಮಾಡುತ್ತೆ. ಇದನ್ನು ಮಾಡ್ಕೊಳ್ಳಿ. ಇನ್ನು ಯಾರಿಗಾದರೂ ನೀವು ದಾನ ಕೊಡಬೇಕು ಅನ್ನುವಂಥ ಆಸೆ ಇದ್ದು ಆ ಬಯಕೆಯನ್ನು ತೀರಿಸ್ಕೊಳ್ಬೇಕು ಅಂದರೆ ನಿರ್ಗತಿಕರು ಕರೆಕ್ಟಾಗಿ ಅವ್ರಿಗೆ ಅದು ಉಪಯೋಗ ಆಗಬೇಕು. ಆ ಥರ ಇರುವಂಥ ವಸ್ತುಗಳು, ಚಪ್ಪಲಿ, ಛತ್ರಿ, ಬಟ್ಟೆಗಳು, ಕಂಬಳಿ, ಈ ಥರ ಏನಾದರೂ ಕಪ್ಪು ಬಟ್ಟೆಯಲ್ಲಿ ಕಪ್ಪು ಕಲ್ಲರಲ್ಲಿ ಇರುವಂಥದ್ದನ್ನು ದಾನ ಮಾಡೋದ್ರಿಂದ ನಮಗಿರುವ ಶನಿ ದೋಷಗಳು ನಿವಾರಣೆ ಆಗುತ್ತೆ. ಇದನ್ನು ಮಾಡಿಕೊಳ್ಳಿ. ವುಡ್ಡನ್ ವಸ್ತುಗಳನ್ನು, ಶಾರ್ಪ್ ಆಗಿರುವಂಥ ವಸ್ತುಗಳನ್ನು, ಕಬ್ಬಿಣದ ವಸ್ತುಗಳನ್ನು ಹಾಗೂ ಎಣ್ಣೆ ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ. ಇನ್ನು ದರಿದ್ರ ತುಂಬಿಕೊಳ್ಳುತ್ತೆ, ಬಡತನ ಕಾಡುತ್ತೆ, ಸಾಲದ ಸಮಸ್ಯೆಗಳು, ಅದರಿಂದ ನಾವು ಹೊರಗಡೆ ಬರೋದಿಲ್ಲ. ಅದಕ್ಕೆ ಅಷ್ಟನ್ನು ನೆನಪಿಟ್ಕೊಂಡಿದೆ ಆ ದಿನಗಳಲ್ಲಿ ಫಾಲೋ ಮಾಡಿ ಉತ್ತಮವಾದ ಫಲವನ್ನು ನೋಡಬಹುದು. ಇನ್ನು ನಮ್ಮ ಮನೆಗಳಲ್ಲಿ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದಾಗ ಅದನ್ನು ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುತ್ತೆ. ಈ ಬಡತನವನ್ನು ಮುಖ್ಯವಾಗಿ ತೊಲಗಿಸುವಂಥ ಶಕ್ತಿದಾಯಕವಾದ ನೀರು ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ಯಾವಾಗಲೂ ಯಾವುದೇ ಪೂಜೆ ಪುನಸ್ಕಾರಗಳಿಗೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಅಂದರೂ ಕೂಡ ಅದು ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ. ನೀರು ನೆನಪಿನ ಶಕ್ತಿ ಜಾಸ್ತಿ ಹೊಂದಿರುತ್ತೆ. ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ತನ್ನಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ನೀರನ್ನು ನಾವು ಬಳಸಿ ಪರಿಹಾರ ಮಾಡೋದ್ರಿಂದ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ನಿವಾರಣೆ ಆಗುತ್ತೆ. ಒಂದು ಶುದ್ಧವಾದಂಥ ತಾಮ್ರದ ಚೊಂಬನ್ನು ತಗೊಂಡು ನೀರನ್ನು ಚೆನ್ನಾಗಿ ನೀವು ಅದನ್ನು ತೊಳೆದು ತಗೊಳ್ಳಿ. ನೀರನ್ನು ತಗೊಂಡಿದ್ದೆ ಇದರಲ್ಲಿ ಹಾಕುವಂಥ ವಸ್ತುಗಳು ವಿಶೇಷತೆಯಿಂದ ಇರುತ್ತೆ. ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ಬೇವಿನ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ. ಹಾಗೆ ಅರಿಶಿಣವನ್ನು ತಗೊಳ್ಳಿ, ಸ್ವಲ್ಪ ಗಂಧವನ್ನು ನಾವು ತಗೊಳ್ಬೇಕು. ಇನ್ನು ಮುಖ್ಯವಾಗಿ ಇದರಲ್ಲಿ ಬಳಸಬೇಕಾದ್ರೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ತಗೊಳ್ಬೇಕು, ಹಾಗೆ ಕಲ್ಲುಪ್ಪನ್ನು ತಗೊಳ್ಬೇಕು. ಈ ವಸ್ತುಗಳನ್ನು ನೀವು ನೋಡಬಹುದು. ನಾವು ದುರ್ಗಾದೇವಿಯ ಆಶೀರ್ವಾದ ಬೇಕು. ಯಾವುದಕ್ಕೋ ಭಯ ಪಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು. ಯಾವುದೋ ಒಂದು ನಮಗೆ
ಮನೆಯಲ್ಲೋ ಕೆಲಸದ ಜಾಗದಲ್ಲೋ ಯಾರಾದರೂ ತೊಂದರೆ ಕೊಡ್ತಾ ಇದ್ದರೆ ಆ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕಾಗದೇ ಇದ್ದಾಗ ದುರ್ಗಾದೇವಿಯಷ್ಟು ಆಶೀರ್ವಾದ ಯಾವುದು ನಮಗೆ ಆ ಒಂದು ಕರ್ತವ್ಯದ ರೂಪದಲ್ಲಿ ಆ ತಾಯಿ ನಮಗೆ ನಿರಂತರವಾಗಿ ಸಹಾಯವನ್ನು ಮಾಡ್ತಾಳೆ ಸ್ನೇಹಿತರೆ. ಅದಕ್ಕೆ ಎಲೆಗಳನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ಒಂದು 2-3 ಎಲೆಗಳು ತಗೊಂಡ್ರೂ ಆಯಿತು, ಇಲ್ಲಾಂದರೆ ರೆಕ್ಕೆಗಳು ಸಿಗುತ್ತೆ ಅಂದರೂ ತಗೊಳ್ಳಿ. ಈ ವಸ್ತುಗಳನ್ನು ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಈ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಆಗ ಶಕ್ತಿದಾಯಕವಾಗಿರುತ್ತೆ. ಯಾವ ಜಾಗದಲ್ಲಿ ಸುವಾಸನೆ ಭರಿತವಾಗಿರುತ್ತೆ, ಸುಗಂಧ ಭರಿತವಾಗಿರುತ್ತೆ, ನೀಟಾಗಿರುತ್ತೋ ಆ ಜಾಗಕ್ಕೆ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣು ಸಮೇತ ಬರ್ತಾಳೆ ಸ್ನೇಹಿತರೆ. ಅದಕ್ಕೆ ಆ ತಾಯಿಯನ್ನು ನಾವು ಶನಿವಾರದ ದಿನಗಳಲ್ಲಿ ವಿಶೇಷವಾಗಿ ನೆನೆಸ್ಕೊಳ್ಳೋದ್ರಿಂದ, ಆ ತಾಯಿಯನ್ನು ಈ ರೀತಿ ಪರಿಹಾರದ ಮುಖಾಂತರ ಕರೆಸ್ಕೊಳ್ಳೋದ್ರಿಂದ ಆ ತಾಯಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಸುಲಭವಾಗಿ ನೀವು ಈ ನೀರನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೆ ಮೊದಲು ನೀವು ನಿಮ್ಮ ಪ್ರಾಧಾನ್ಯದ ಡೋರನ್ನು ಓಪನ್ ಮಾಡಿ ಇಟ್ಕೊಂಡಿರಿ. ಈ ಪರಿಹಾರ ಬಂದು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಬೇಕು. ಪ್ರದೋಷದ ಸಮಯ ಅಂತ ಹೇಳ್ತೀವಲ್ವ, ಆ ಸಮಯಕ್ಕೆ ಗೋಧೂಳಿ ಸಮಯದಲ್ಲಿ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲಿ ಲಕ್ಷ್ಮೀದೇವಿ ಮನೆ ಹತ್ರ ಬರ್ತಾಳೆ. ಅದಕ್ಕೆ ಈ ಪರಿಹಾರವನ್ನು ಬಾಗಿಲು ತೆಗೆದಿಟ್ಟು ಆಮೇಲೆ ಕ್ಲೀನಾಗಿ ಸ್ವಲ್ಪ ದೇವರ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ ಸ್ಟಾರ್ಟ್ ಮಾಡಿ. ನಿಮ್ಮ ಎಲ್ಲ ಕೋಣೆಗಳಲ್ಲೂ, ನಿಮ್ಮ ಬಾತ್ರೂಮನ್ನು ಬಿಟ್ಟು ಇನ್ನು ಎಲ್ಲ ಕೋಣೆಗಳಲ್ಲೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡಿ. ಈ ರೀತಿ ಪ್ರೋಕ್ಷಣೆ ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ, ನಮ್ಮ ಮನೆಯಲ್ಲಿ ಕಷ್ಟಗಳು ಏನಿರುತ್ತೆ, ಬಡತನ ಏನಿರುತ್ತೆ ನೋಡಿ, ಅದನ್ನು ಹೋಗಲಾಡಿಸುತ್ತೆ ಈ ಚಮತ್ಕಾರಿ ನೀರು. ಇನ್ನು ಅದನ್ನು ಇನ್ನೂ ಮಿಕ್ಕಿರುತ್ತೆ ಮೇನ್ ಡೋರ್ ಹತ್ರ, ಸಿಂಹದ್ವಾರದ ಹತ್ತಿರ, ಆ ಕಡೆ ಈ ಕಡೆ ಬಾಗಿಲ ಮೇಲೆ ಎಲ್ಲವೂ ಪ್ರೋಕ್ಷಣೆ ಮಾಡಿ. ಇನ್ನೂ ಮಿಕ್ಕಿದೆ ಅಂತ ಹೇಳಿದ್ರೆ ಆ ನೀರನ್ನು ಯಾವುದಾದ್ರೂ ಗಿಡಗಳ ಹತ್ರ ಕೂಡ ನೀವು ಹಾಕ್ಬಿಡಬಹುದು. ಅಷ್ಟು ಚೆಲ್ಲೋದಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನೋಡಿಕೊಂಡಿದ್ದೆ ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿರುತ್ತೋ ಅದರ ಮೇಲೆ ನೀವು ಈ ಚಿಕ್ಕ ವಸ್ತುಗಳನ್ನು, ನೀರನ್ನು ತಗೊಳ್ಳಿ. ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಬರೀ ನೀರು ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಹಳ ಉಪಯೋಗ ಆಗುವಂಥ ಪರಿಹಾರ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.